17th question. Fill in the blanks with correct word given in the brackets. Meaning ನೋಡ್ಕೊಂಡು ನೀವು correct word ನ ಹಾಕಬೇಕು. First one. What is the bus dash from Bidar to Gulbarga? Suma is a dash girl ಅಂತ ಕೊಟ್ಟಿದ್ದಾರೆ. So what is the bus fare? FAIR. ಬಸ್ಸಿನ ಫೇರ್, ಬಸ್ಸಿನ ಚಾರ್ಜ್ ಅಂತ ಫೇರ್. ಓಕೆ, ಸಾರಿ, FARE, ಬಸ್ ಫೇರ್. ಸಾರಿ, ಬಸ್ ಫೇರ್. ಫೇರ್ ಅಂತಂದ್ರೆ ಏನು? ಚಾರ್ಜ್. ಓಕೆನಾ ಮಕ್ಳೇ? ಸುಮಾ ಈಸ್ ಅ ಫೇರ್ ಗರ್ಲ್. FAIR ಇಲ್ಲಿ ಬರ್ಬೇಕು, ಆಯ್ತಾ? ಸೊ ಫೇರ್ ಅಂತಂದ್ರೆ ವೈಟ್, ಚೆನ್ನಾಗಿರೋದು. ಫೇರ್ ಅಂತಂದ್ರೆ ಏನು? ಬಸ್ಸಿನ ದರ. ಸೆಕೆಂಡ್ ಒನ್, ಕೀಪ್ ಡ್ಯಾಶ್ ದಿಸ್ ಈಸ್ ಡ್ಯಾಶ್ ಗುಡ್. ಇಲ್ಲಿ ಕ್ವೈಟ್ ಅಂಡ್ ಕ್ವಯಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಕೀಪ್ ಕ್ವಯಟ್ ಶಾಂತ ಅಂತ ಅರ್ಥ ಮಕ್ಳೆ. ದಿಸ್ ಈಸ್ ಕ್ವೈಟ್ ಗುಡ್, ಇದು ತುಂಬಾ ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ ಅಂತ ಅನ್ನೋದಕ್ಕೆ ಕ್ವೈಟ್, UUITE ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಥರ್ಡ್ ಒನ್, ಐ ಸಾ ಅ ಡ್ಯಾಶ್. ಇಟ್ ಈಸ್ ರಾದರ್ ಟೂ ಸಿವಿಯರ್ ಟು ಡ್ಯಾಶ್ ಇನ್ ದ ಫಾರೆಸ್ಟ್. ಐ ಸಾ ಅ I saw a dash bear. Okay, bear ಅಂತಂದ್ರೆ ಕರಡಿ. It is rather too severe to bear. I saw a bear in the forest ಅಂತ ಬರಬೇಕು. ಓಕೆನಾ ಮಕ್ಕಳೇ? ಸೊ ಐ ಸಾ ಬಿಯರ್, ಕರಡಿಯನ್ನ ನೋಡಿದೆ. ಇಟ್ ಈಸ್ ರಾದರ್ ಟೂ ಸಿವಿಯರ್ ಟು ಬೇರ್. ಬೇರ್ ಅಂತಂದ್ರೆ ತಡ್ಕೊಳ್ಳೋದಿಕ್ಕೆ ಕಷ್ಟ ಅಂತ. ನೆಕ್ಸ್ಟ್ 14th, ಫೋರ್ತ್ ಒನ್, ಕ್ಯಾನ್ ಯು ಡ್ಯಾಶ್ ಪ್ಲೀಸ್ ಕಮ್ ಡ್ಯಾಶ್. ಹಿಯರ್ ಎರಡರ ಮೀನಿಂಗು ಒಂದೇ ಅಲ್ವಾ? ಕ್ಯಾನ್ ಯು ಹಿಯರ್. ಸೊ ಇಲ್ಲಿ ಹಿಯರ್ ಅಂತಂದ್ರೆ ಕ್ಯಾನ್ ಯು ಹಿಯರ್, ಕೇಳಿಸ್ತಾ ಇದೆಯಾ ಅನ್ನುವಂತಹ ವರ್ಡ್ ಅನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಕ್ಯಾನ್ ಯು ಹಿಯರ್ ಅಂದ್ರೆ ಕೇಳು. ಓಕೆನಾ ಮಕ್ಳೇ? ಅದೇ ರೀತಿ ಪ್ಲೀಸ್ ಕಮ್ ಹಿಯರ್, ಬಾ ಇಲ್ಲಿ ಅನ್ನೋದಿಕ್ಕೆ HERE, ಪ್ಲೀಸ್ ಕಮ್ ಹಿಯರ್. ಓಕೆ, ಇಲ್ಲಿ ಹಿಯರ್ ಅಂತಂದ್ರೆ ಇಲ್ಲಿ, ಬಾ ಇಲ್ಲಿ ಅಂತ ಕರೀತಾ ಇದ್ದಾರೆ. ಹಿಯರ್ ಅಂತಂದ್ರೆ ಕೇಳು, ನಿನಗೆ ಕೇಳಿಸ್ತಾ ಇದೆಯಾ? ಕ್ಯಾನ್ ಯು ಹಿಯರ್. ಫಿಫ್ತ್ ಒನ್, ದ ಮರ್ಚೆಂಟ್ ಸ್ಟೇಡ್ ಇನ್ ಅಂಡ್ ಡ್ಯಾಶ್. ದ ಬುಕ್ ಈಸ್ ಡ್ಯಾಶ್ ದ ಬ್ಯಾಗ್. ಇಲ್ಲಿ ಇನ್ ಅಂಡ್ ಇನ್ ಕೊಟ್ಟಿದ್ದಾರೆ ಮಕ್ಳು. ಈ ಇನ್ ಅಲ್ಲಿ ಹೋಟೆಲ್ ಅನ್ನೋ ಮೀನಿಂಗ್ ಬರೋದು ಯಾವುದು? INN. ದ ಮರ್ಚೆಂಟ್ ಸ್ಟೇಡ್ ಇನ್ ಹೋಟೆಲ್. ಇನ್ ಅನ್ನೋದಕ್ಕೆ ಹೋಟೆಲ್ ಅನ್ನೋದನ್ನ ಹೋಟೆಲ್ ಅನ್ನೋದಕ್ಕೆ INN, ಇನ್ ಅನ್ನ ಯೂಸ್ ಮಾಡ್ತೀವಿ. ದ ಬುಕ್ ಈಸ್ ಇನ್ ದ ಬ್ಯಾಗ್, IN. ಸೊ ಬುಕ್ ಬ್ಯಾಗ್ ಒಳಗೆ ಇದೆ, ಒಳಗೆ ಅನ್ನೋದಕ್ಕೂ ಕೂಡ IN ನ ಯೂಸ್ ಮಾಡ್ತೀವಿ. ಎರಡು ಪ್ರೊನೌನ್ಸಿಯೇಷನ್ ಒಂದೇ ಆದ್ರೂ ಮೀನಿಂಗ್ ಬೇರೆ ಬೇರೆ ಆಗಿರುತ್ತೆ. ಸಿಕ್ಸ್ತ್ ಒನ್, ಡಿಡ್ ಯು ಡ್ಯಾಶ್ ಯುವರ್ ಫ್ರೆಂಡ್? ದ ಬುಚರ್ ಸೆಲ್ಸ್ ಡ್ಯಾಶ್. ಇಲ್ಲಿ ಮೀಟ್ ಎರಡು ಒಂದೇ, ಮೀಟ್ ಅಲ್ವಾ? ಸೊ ಈ ಮೀಟ್ ಅಂದ್ರೆ ಭೇಟಿ, ಮೀಟ್ ಅಂದ್ರೆ ಮಾಂಸ. ಡಿಡ್ ಯು ಮೀಟ್ ಯುವರ್ ಫ್ರೆಂಡ್? ಮೀಟ್, MEET. ದ ಬುಚರ್ ಸೆಲ್ಸ್ ಮೀಟ್, MEAT, ಮಾಂಸ. ಓಕೆ, ದ ಐಡಲ್ ಈಸ್ ಮೇಡ್ ಆಫ್ ಸ್ಟೀಲ್. ಸ್ಟೀಲ್ ಎರಡು ಸ್ಟೀಲೇ, ಆದ್ರೆ ಒಂದು ಸ್ಟೀಲ್ ಅಂದ್ರೇನು? ಮೆಟಲ್. ವೈ ಡಿಡ್ ಯು ಸ್ಟೀಲ್ ಹಿಸ್ ಪೆನ್ ಅಂದ್ರೆ ಕಳ್ಳತನ ಮಾಡುವುದು ಅಂತ ಅರ್ಥ. ಯಾಕೆ ಆತನ ಪೆನ್ ಅನ್ನ ನೀನು ಕದ್ದಿದ್ದೀಯಾ ಅನ್ನುವಂತ ಅರ್ಥ ಬರ್ಬೇಕು. ಓಕೆ, ಸೊ ಇಲ್ಲಿ ಮೆಟಲ್ ಅಂತಂದ್ರೆ ಸ್ಟೀಲ್, STEEL, ಸ್ಟೀಲ್, ಮೆಟಲ್. STEAL, ಸ್ಟೀಲ್ ಅಂತಂದ್ರೆ ಕಳ್ಳತನ ಮಾಡೋದು, ಕದಿಯುವುದು. ಓಕೆನಾ? ನೋಡಿ, ಎರಡೂ ವರ್ಡ್ದು ಪ್ರೊನೌನ್ಸಿಯೇಷನ್ ಒಂದೇ ಆದ್ರೂ ಸ್ಪೆಲ್ಲಿಂಗ್ ಬೇರೆ, ಮೀನಿಂಗ್ ಬೇರೆ ನೋಡ್ಕೊಂಡು ನಾವು ವರ್ಡ್ ಅನ್ನ ಯೂಸ್ ಮಾಡಬೇಕು. ಸ್ವಿಚ್ ಡ್ಯಾಶ್ ದ ಲೈಟ್ಸ್. ಸ್ವಿಚ್ ಆಫ್, OFF, ಆಫ್ ಅಂದ್ರೆ ಟರ್ನ್ ಆಫ್, ಅದನ್ನ ಬಂದ್ ಮಾಡೋದು, ಕ್ಲೋಸ್ ಮಾಡೋದು. ಓಕೆ, ಚಿಲ್ಡ್ರನ್ ಆರ್ ಫಾಂಡ್ ಆಫ್ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ. ಈ ಆಫ್ ಅಂದ್ರೆ ಇದು ಫಾಂಡ್ ಆಫ್ ಸ್ವೀಟ್ಸ್ ಅಂತ, OF. ಓಕೆ, OFF ಮೀನ್ಸ್ ಆಫ್. Next, Uma sleeps on the dash. The police officer dash the robber. ಇದು ಎರಡಕ್ಕೂ ಕಾಟೆ ಬರಬೇಕು. CAUGHT, ಕಾಟ್ ಅಂದ್ರೆ ಹಿಡಿಯುವುದು, ಕಾಟ್ ಅಂತಂದ್ರೆ ಮಂಚ. ಓಕೆನಾ ಮಕ್ಳೇ? ಸೊ ಉಮಾ ಸ್ಲೀಪ್ಸ್ ಆನ್ ದ ಕಾಟ್, COT. The police officer caught the robber,
CAUGHT ಅಂದ್ರೆ ಹಿಡಿಯುವುದು, ಕಳ್ಳರನ್ನ ಹಿಡಿದಿದ್ದಾರೆ, ಸೆರೆ ಹಿಡಿಯುವುದು. ಉಮಾ ಸ್ಲೀಪ್ಸ್ ಆನ್ ದ ಕಾಟ್, ಮಂಚ. ದ ಪೊಲೀಸ್ ಆಫೀಸರ್ ಕಾಟ್ ದ ರಾಬರ್. ರವಿ ಈಸ್ ಮೈ, ಕ್ಯಾಚ್ ನ ಅಪೋಸಿಟ್ ವರ್ಡ್ ಏನು ಮಕ್ಳೆ? ಕಾಟ್. ಓಕೆ, ಕಾಟ್. Ravi is my dash friend, dear friend. The dash runs fast, the deer runs fast ಅಲ್ವಾ? ಸೊ ಇಲ್ಲಿ ಎರಡು deer runs fast. ಸೊ ಇಲ್ಲಿ my dear friend, DEAR, the deer runs fast. ಕ್ಲಿಯರ್? ಸೊ ಈ ತರ ಎರಡು ವರ್ಡ್ಗಳನ್ನ ಬೇರೆ ಬೇರೆ ತರ ಮೀನಿಂಗ್ ಇದ್ರೂ ಒಂದೇ ತರ ಪ್ರೊನೌನ್ಸಿಯೇಷನ್ ಇರುವಂತಹ ವರ್ಡ್ಗಳಿವೆ. ಓಕೆ, ಸೊ ಈ ತರದ್ದು ನಿಮ್ಗೆ 2 ಮಾರ್ಕ್ಸ್ಗೆ ಕೇಳ್ಬೋದು, 2 ಕೇಳ್ಬೋದು ಅಥವಾ 1 ಕೇಳ್ಬೋದು.